ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೂಜಾ ಪ್ರವೀಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಪಡ್ಡು ಮತ್ತೆ ಚಟ್ನಿ ಮಾಡಿದ್ನ. ಸೊ ಮಕ್ಕಳು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿಯಾಗಿ ಸ್ಕೂಲ್ಗೆ ಹೋದ್ರು. ಸೊ ಇವಾಗ ನಾನು ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ. ಸೊ ನಾನು ಬ್ರೇಕ್ಫಾಸ್ಟ್ ಆಗಿಲ್ಲ. ಸೊ ಇವಾಗ ಬ್ರೇಕ್ಫಾಸ್ಟು ಮಾಡ್ಬೇಕು ನಾನು. ಸೊ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಒಂದು ಸಿಂಪಲ್ ಆ್ಯಂಡ್ ಕ್ವಿಕ್ ಸಾಂಬಾರು ಮಾಡ್ತಾಯಿದ್ದೀನಿ. ಜಸ್ಟ್ ಬದನೆಕಾಯಿ ಯೂಸ್ ಮಾಡ್ಕೊಂಡು. ಸೊ ನೆನ್ನೆ ಬದನೆಕಾಯಿ ತಂದಿದ್ದು ಇದೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬದನೆಕಾಯಿದ್ದು ಸಾಂಬಾರು ಅಂತನಾರು ಹೇಳ್ಬೋದು, ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡ್ರೆ ಗೊಜ್ಜು ಅಂತನಾರ ನೀವು ಹೇಳ್ಬೋದು. ಸೊ ಹಾಗಾಗಿ ಇವಾಗ ನಿಮ್ಮ ಜೊತೆ ಒಂದು ರೆಸಿಪಿ ಶೇರ್ ಮಾಡ್ತೀನಿ. ಸೊ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ಳೋಣ. ಸೊ ಬನ್ನಿ ಇವಾಗ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ. ಇವತ್ತಿನ ದಿವಸ ಆಗಿ ಹೇಗೆ ಹೋಗುತ್ತೆ ಅಂತ ನೋಡೋಣ ಫ್ರೆಂಡ್ಸ್. ಓಕೆ, ಸೊ ನಾನು ಏನೋ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಸೊ ನಮ್ಮ ರಚ್ಚಿಗೆ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ಪಡ್ಡು ಅಂತಂದರೆ ಈ ಥರ ರೈಸ್ ಐಟಮ್ಗಿಂತ ಈ ಥರ ಪಡ್ಡು, ದೋಸೆ, ಇಡ್ಲಿ, ಚಪಾತಿ ಎಲ್ಲ ತುಂಬ ಇಷ್ಟಪಡ್ತಾಳೆ. ಸೊ ಹಾಗಾಗಿ ಪಡ್ಡು ಮಾಡಿದ್ದೆ ನಮ್ಮ ರಚ್ಚಿಗೋಸ್ಕರ. ಸೊ ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಿದ್ವು. ಸೊ ಬಟ್ಟೆಗಳೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಇವತ್ತೇನು ಅಷ್ಟೇನು ಬಿಸಿಲು ಇರಲಿಲ್ಲ, ಸ್ವಲ್ಪ ವೆದರು ಮಳೆ ಬರೋ ಥರನೇ ಇತ್ತು. ಸೊ ಬಟ್ಟೆಗಳು ನೆನ್ನೆ ಒಣಗಾಕಿದ್ದಾರೆ. ಇದು ಬಟ್ಟೆ ಚೆನ್ನಾಗಿ ಆರಿ ಒಣಗಿದ್ವಲ್ವ. ಸೊ ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕು ಬಟ್ಟೆ. ಸೊ ಹಾಗಾಗಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ. ಸೊ ಏನಪ್ಪ ಅಂತಂದರೆ, ಹೆಣ್ಮಕ್ಳದು ಯಾವ ಕೆಲಸ ಮುಗ್ದೇ ಇರುವಂಥ ಕೆಲಸ ಅಂತಂದರೆ ಇದು ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಮಡ್ಚೋದು. ಪಾತ್ರೆ ಅಂತ ಅಡುಗೆ ಮಾಡ್ತಾನೆ ಇರ್ತೀವಲ್ವ. ಸೊ ಪಾತ್ರೆ ಇದ್ದೇ ಇರುತ್ತೆ. ಹಾಗೆ ಬಟ್ಟೆಗಳು ಅಷ್ಟೇ. ನನಗಂತೂ ಒಂದೇ ಬಿಟ್ಟು ಒಂದೇ ಬಟ್ಟೆ ಮಡ್ಚಲೇಬೇಕು. ಸೊ ಅವತ್ತಿಗೆ ಬಟ್ಟೆ ಒಣಗಿದ ತಕ್ಷಣ ಮಡ್ಚಿಟ್ಕೊಂಡು ಬಿಡ್ತೀನಿ, ಇಲ್ಲಾಂದರೆ ತುಂಬ ಆಗಿಬಿಡುತ್ತೆ ಅಂತೇಳಿ. ಸೊ ಎಲ್ಲ ಬಟ್ಟೆ ಮಡಚಿ ಎಲ್ಲ ಎತ್ತಿ ಇಟ್ಕೊಂಡೆ. ಫೈನಲಿ ಮುಗೀತು ಬಟ್ಟೆ ಮಡ್ಚೋದು. ಸೊ ಫ್ರೆಂಡ್ಸ್, ಬಟ್ಟೆಗಳೆಲ್ಲ ಚೆನ್ನಾಗಿ ಒಣಗಿದ್ವು. ಸೊ ಎಲ್ಲ ಮಡಚಿ ಎತ್ತಿಟ್ಕೊಂಡೆ. ಸೊ ಇವಾಗ ಮಕ್ಕಳಿಗೆ ಲಂಚ್ ಹೋಗಿ ನಾನೇ ಸ್ಕೂಲ್ ಹತ್ರ ಹೋಗಿ ಕೊಟ್ಟು ಬರಬೇಕು. ಸೊ ನಮ್ಮ ಮನೆಯವ್ರು ಸ್ವಲ್ಪ ಕೆಲಸ ಇದೆ, ನೀನೇ ಹೋಗಿ ಕೊಟ್ಟು ಬಾ, 1:30 ಆಗುತ್ತೆ ಮನೆಗೆ ಬರೋದು ಅಂತ ಹೇಳಿದರು. ಸೊ ಹಾಗಾಗಿ ನಾನೇ ಹೋಗಿ ಕೊಟ್ಟು ಬರ್ತೀನಿ. ಅವ್ರು ಬರೋದು 1:30 ಅಲ್ವಾ. ಸೊ ಇಲ್ಲಿ 12:30ಗೆಲ್ಲ ಊಟ ಅಲ್ಲಿ ಕೊಟ್ಟಿರಬೇಕು ಲಂಚು. ಸೊ ಹಾಗಾಗಿ ಹೋಗಿ ಕೊಟ್ಟು ಬರ್ತೀನಿ. ಸೊ ಏನಿಲ್ಲ, ಬೆಳಗ್ಗೆ ಪಡ್ಡು ಚಟ್ನಿ ಮಾಡಿದ್ದೆ ಅಲ್ವಾ. ಸೊ ಅದನ್ನೇ ಕೊಡ್ತೀನಿ. ನನ್ನ ಮಕ್ಕಳಿಗೆ ಇಬ್ಬರಿಗೂ ಫೇವ್ರೇಟು. ಸೊ ಚಟ್ನಿ ಅದೇನೋ ಹಾಳಾಗಬಾರ್ದು ಅಂತ ಹೇಳಿನೇ ನಾನು ಮಧ್ಯಾಹ್ನನೇ ಹೋಗಿ ಕೊಟ್ಬಾರ್ದು, ಬೆಳಗ್ಗೆನೇ ಕೊಟ್ಬಿಟ್ರೆ ಸ್ವಲ್ಪ ಚಟ್ನಿ ಥರ ಆಗ್ಬಿಡುತ್ತೆ. ಸೊ ಹಾಗಾಗಿ ಇವಾಗ ಫ್ರೆಶ್ಶಾಗಿ ಕೊಟ್ಟು ಬಂದುಬಿಟ್ರೆ ಊಟ ಮಾಡ್ಕೊಳ್ತಾರೆ. ಸೊ ಏನಿಲ್ಲ, ಕ್ವಿಕ್ಕಾಗಿ ಹೋಗಿ ಕೊಟ್ಟು ಬರೋಣ. ಸೊ ಬಿಸಿ ಬಿಸಿ ಪಡ್ಡು ಹಾಕಿದ್ದೀನಿ ಗ್ಯಾಸ್ ಮೇಲೆ. ಸೊ ಎಲ್ಲ ಬಾಕ್ಸಿಗೆ ಫಿಲ್ ಮಾಡ್ಕೊಂಡು ಹೋಗಿ ಕ್ವಿಕ್ಕಾಗಿ ಕೊಟ್ಟು ಬರೋಣ ಫ್ರೆಂಡ್ಸ್. ಸೊ ಮಕ್ಕಳು ಲಂಚ್ ಬಾಕ್ಸ್ ರೆಡಿ ಆಯಿತು. ಪಡ್ಡು ಚಟ್ನಿ ಹಾಗೆ ಮೋಸಂಬಿ ಇತ್ತು. ಸೊ ಅದನ್ನು ಪೀಲ್ ಮಾಡಿ ಸ್ನ್ಯಾಕ್ಸ್ಗಂತ ಹೇಳಿ ಇಟ್ಟೆ. ಸೊ ಫ್ರೆಂಡ್ಸ್, ಮಕ್ಕಳಿಗೆ ಲಂಚ್ ಬ್ಯಾಗ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ಕೊಟ್ಟು ಬರೋಣ ಫ್ರೆಂಡ್ಸ್. ಸೊ ಫೈನಲಿ ಮಕ್ಕಳು ಸ್ಕೂಲ್ ಹತ್ರ ಬಂದು ಲಂಚ್ ಬ್ಯಾಗ್ ಎಲ್ಲ ಕೊಟ್ಟಾಯಿತು. ಸೊ ಇಲ್ಲಿ ಮಕ್ಕಳು ಏನಾದರೂ ಆಟ ಆಡ್ತಿದ್ದಾರಾ ಅಂತ ಹೇಳಿ ನೋಡಿದೆ, ಬಟ್ ಆಟ ಆಡ್ತಾ ಇರಲಿಲ್ಲ. ಬಿಕಾಸ್ FA1 ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಎಲ್ಲ ಓದ್ಕೊಳ್ತಾ ಇದ್ರು ಅನಿಸುತ್ತೆ. ಸೊ ಹಾಗಾಗಿ ಕೊಟ್ಟು ಬಂದೆ ನಾನು. ಸೊ ಫ್ರೆಂಡ್ಸ್, ಜಸ್ಟ್ ಇವಾಗ ಹೋಗಿ ಮಕ್ಕಳಿಗೆ ಲಂಚ್ ಹೋಗಿ ಕೊಟ್ಟು ಬಂದೆ. ಸೊ ಒಂದು 10 ಮಿನಿಟ್ಸಲ್ಲಿ ಆಗುತ್ತೆ. ಬದನೆಕಾಯಿ ಸಾಂಬಾರು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆ ಮಾಡೋದು ಅಂತ ಹೇಳಿದ್ನಲ್ವ. ಸೊ ಕ್ವಿಕ್ಕಾಗಿ ಆಗುತ್ತೆ ಮಧ್ಯಾಹ್ನ ಊಟಕ್ಕೆ. ಸೊ ಇವಾಗ ಹೇಗೆ ಮಾಡೋದು ಅಂತ ರೆಸಿಪಿ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತೇಳಿ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ಒಂದು ಪಾತ್ರೆಗೆ ಒಂದು 2 ಟೀ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಸಾಸಿವೆ. ಉದ್ದಿನಬೇಳೆ ಆಪ್ಷನಲ್ಲಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ನನಗಿಷ್ಟ ಈ ಥರ ಸಾಂಬಾರ್ಗೆ ಎಲ್ಲ ಉದ್ದಿನಬೇಳೆ ಹಾಕೋದು ಅಂದರೆ. ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 1-2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕದಾಗಿ. ಸೊ ಅದನ್ನ ಹಾಕ್ಬಿಟ್ಟು ಚೆನ್ನಾಗೊಂದು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬೇಗ ಫ್ರೈ ಆಗಬೇಕು, ಬೇಗ ಬ್ರೌನಿಷ್ ಕಲರ್ ಆಗಬೇಕು ಅಂತಂದರೆ ಒಂದು ಅರ್ಧ ಟೀ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಹಾಕ್ಕೊಳ್ಳೋದ್ರಿಂದ ಸಾಲ್ಟು ಬೇಗ ಬ್ರೌನಿಷ್ ಕಲರ್ ಆಗುತ್ತೆ. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬ್ರೌನಿಷ್ ಕಲರ್ ಆದ ನಂತರ ಇಲ್ಲಿ ನಾನು 2 ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಸೊ ಟೊಮ್ಯಾಟೊನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಸಾಫ್ಟ್ ಆದ ನಂತರ ನಾವು ಬದನೆಕಾಯಿ ಏನು ನೀಟಾಗಿ ಈ ಥರ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ತೋರಿಸ್ತೀನಿ ನೋಡಿ ಇಲ್ಲಿ ನಾನು ಯಾವ ಥರ ಕಟ್ ಮಾಡಿ
ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅಂತೇಳಿ. ಸೊ ನೋಡಿ ಇಲ್ಲಿ ಈ ಥರ ಚಿಕ್ಕದಾಗಿ ತುಂಬ ತೆಳುವಾಗಿ ಈ ಥರ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ದಿರ ಅಲ್ವಾ. ಸೊ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಸೊ ಇವಾಗ ಬದನೆಕಾಯಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಸೊ ಅದಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಫ್ರೈ ಮಾಡ್ಕೊಂಡು, ನಾವು ಆವಾಗಲೇ ಸ್ವಲ್ಪ ಸಾಲ್ಟ್ ಹಾಕಿದ್ವಿ ಅಲ್ವಾ. ಸೊ ಇವಾಗ ಒಂದು ಸ್ವಲ್ಪ ಕಲ್ಲುಪ್ಪು ಸೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಸೊ ಚೆನ್ನಾಗಿ ಫ್ರೈ ಆದ ನಂತರ ಸಾಂಬಾರ್ ಪುಡಿ ಮತ್ತು ರೆಡ್ ಚಿಲ್ಲಿ ಪೌಡರು ಒಂದು 2 ಟೀ ಟೇಬಲ್ ಸ್ಪೂನ್ ಅಷ್ಟು ನಾನು ತಗೊಂಡಿದ್ದೀನಿ. ನಿಮಗೆ ಸ್ಪೈಸಿ ಎಷ್ಟು ಬೇಕು ನೋಡಿ ನೀವು ರೆಡ್ ಚಿಲ್ಲಿ ಪೌಡರ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಯಾವುದೇ ಒಂದು ಅಡುಗೆಗೆ ಕೊತ್ತಂಬರಿ ಸೊಪ್ಪು ಇಲ್ಲ ಅಂದರೆ ಸೊ ಅದು ಫೈನಲ್ ಎಂಡ್ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಸೊ ಅದಾದ ನಂತರ ಒಂದು 2 ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ನಾನು. ಸೊ ನೀರು ಹಾಕಿ ಒಂದು ಮಿಕ್ಸ್ ಮಾಡಿ. ಸೊ ಸಾಂಬಾರು ನೋಡಿ ಇಲ್ಲಿ ಯಾವ ಕನ್ಸಿಸ್ಟೆನ್ಸಿಲಿ ಇದೆ ಇವಾಗ ಅಟ್ ಪ್ರೆಸೆಂಟು. ಈಗ ಇನ್ನೂ ಬದನೆಕಾಯಿ ಏನೂ ಬೆಂದಿಲ್ಲ. ಸೊ ಇವಾಗ ಈ ಥರ ಕನ್ಸಿಸ್ಟೆನ್ಸಿಲಿದೆ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದ್ದಿದ್ಮೇಲೆ ಅದು ಚೆನ್ನಾಗಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿಲಿ ರೆಡಿ ಆಗುತ್ತೆ. ಸೊ ಇಲ್ಲಿ ನಾನು ಒಂದು 5 ಇಲ್ಲ ಒಂದು 8 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ರೆ ನೋಡಿಲಿ ಫೈನಲಿ ಸಾಂಬಾರು ರೆಡಿನೇ ಆಗೋಯ್ತು. ಈ ಥರ ರೆಡಿ ಆಯಿತು ಫೈನಲ್ ಆಗಿ ಸಾಂಬಾರು. ನೋಡಿಲಿ ಈ ಕನ್ಸಿಸ್ಟೆನ್ಸಿಲಿ ಇದೆ. ಸೊ ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ನೀವಿನ್ನು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ರೆಡಿ ಆಯಿತು ಸಾಂಬಾರು. ಸೊ ನನ್ನ ಒಂದು ಮಧ್ಯಾಹ್ನದ ಊಟನೂ ಮುದ್ದೆ, ತುಪ್ಪ, ಒಂದು ಸ್ವಲ್ಪ ಕ್ಯಾರೆಟ್ ಮತ್ತು ಬದನೆಕಾಯಿ ಸಾಂಬಾರು. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಮುಗಿಸ್ಕೊಂಡೆ ಆರಾಮಾಗಿ ಮಲಗಿಬಿಟ್ಟಿದೆ 1 ಅವರ್. ಸೊ ಎದ್ಬಿಟ್ಟು ಎಡಿಟಿಂಗ್ ಮಾಡೋದಿತ್ತು, ಸ್ವಲ್ಪ ಮುಗಿಸ್ಕೊಂಡೆ. ಮಕ್ಕಳು ಬಂದರು ಸ್ಕೂಲಿಂದ. ಸೊ ಅವ್ರನ್ನ ರೆಡಿ ಮಾಡಿಕೊಂಡು ಸ್ನ್ಯಾಕ್ಸ್ ಎಲ್ಲ ತಿನ್ಸ್ಕೊಂಡು ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಸೊ ಅವ್ರನ್ನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾವು ವಾಕಿಂಗ್ ಮಾಡೋಣ ಅಂತೇಳಿ ಹೋದ್ವಿ. ಸೊ ಫ್ರೆಂಡ್ಸ್, ವಾಕಿಂಗ್ ಬಂದಿದ್ವಿ, ವಾಕಿಂಗ್ ಮಾಡ್ತಾಯಿದ್ವಿ. ಸೊ ವಾಕಿಂಗ್ ಮಾಡ್ಕೊಂಡು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬೇಕು. ಸೊ ಬೇಗ ಮುಗಿಸ್ಕೊಳ್ಳೋಣ. ಸೊ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಡ್ಯಾನ್ಸ್ ಕ್ಲಾಸಿಗೆ ಬಂದ್ವಿ. ಸೊ ಡ್ಯಾನ್ಸ್ ಕ್ಲಾಸಿನ ಒಂದು 10 ಮಿನಿಟ್ಸ್ ಇತ್ತು. ಸೊ ಆರಾಮಾಗಿ ಕೂತ್ಕೊಂಡು ಒಂದು 10 ಮಿನಿಟ್ಸ್ ವೆಯ್ಟ್ ಮಾಡಿ ಮಕ್ಕಳು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರಲ್ವ. ಸೊ ನೋಡ್ಕೊಂಡು ಮತ್ತೆ ನಾನ್ ವೆಜ್ ಮಾಡಿರಲಿಲ್ಲ ಈ ವೀಕ್ ಮನೇಲಿ. ಸೊ ಹಾಗಾಗಿ ನಮ್ಮ ಮನೆಯವರು ನಾನ್ ವೆಜ್ ಏನಾದರೂ ಊಟ ಮಾಡೋಂಗಿದ್ರೆ ಮಾಡಿರಿ, ಇಲ್ಲಿ ಹೋಟೆಲಲ್ಲಿ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹೋಟೆಲಿಗೆ ಕರ್ಕೊಂಡೋದ್ರು. ಸೊ ಅಲ್ಲಿ ಬಿರಿಯಾನಿ ಮತ್ತು ಫಿಶ್ ಫ್ರೈ ಮತ್ತು ಕಬಾಬು ಈ ಥರ ಏನು ಬೇಕು ಎಲ್ಲ ಆರಾಮಾಗಿ ಒಂದೊಳ್ಳೆ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ ಎಲ್ಲ ಊಟ. ಸೊ ಚೆನ್ನಾಗಿತ್ತು, ಎಲ್ಲ ಊಟ ಮಾಡ್ಕೊಂಡ್ವಿ. ಸೊ ಮಕ್ಕಳಿಗೆ ಎಕ್ಸಾಮ್ಸ್ ಇದೆ. ಸೊ ಇನ್ನು ನಾಳೆಗೆ ಒಂದೇ ಒಂದಿದೆ ಎಕ್ಸಾಮು, ಮ್ಯಾಥ್ಸು. ಸೊ ಹಾಗಾಗಿ ಕ್ವಿಕ್ಕಾಗಿ ಹೋಗಿ ಮನೆಗೆ ಓದ್ಕೊಡ್ಬೇಕು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೋಗಿ ಒಂದು ಸ್ವಲ್ಪ ಸೀರಿಯಸ್ಸಾಗಿ ಓದ್ಕೊಡ್ಬೇಕು. ಆಲ್ಮೋಸ್ಟ್ ನಾನು ಎಕ್ಸಾಮು ಇದೆ ಅಂತ ಇನ್ನೊಂದು ವೀಕ್ ಇದೆ ಅಂದಾಗಲೇ ಅವತ್ತಿಗೆ ಓದ್ಕೊಟ್ಬಿಟ್ಟಿರ್ತೀನಿ. ಸೊ ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಬಂದ್ವಿ. ಸೊ ಫ್ರೆಂಡ್ಸ್, ಮಕ್ಕಳನ್ನ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡೆ ಹಾಗೆ ಅಲ್ಲಿಂದ ಹೋಟೆಲ್ಗೆ ಹೋಗಿ ಸೊ ನಾನ್ ವೆಜ್ ಊಟ ಮಾಡಿಕೊಂಡು ಹೋಟೆಲಲ್ಲಿ. ಸೊ ಇವಾಗ ಜಸ್ಟ್ ಮನೆಗೆ ಇವಾಗ ಬಂದ್ವಿ. ಸೊ ಅಡುಗೆ ಏನು ಸಾಂಬಾರು ಇತ್ತು, ಬಟ್ ನನಗೇನು ಮುದ್ದೆ ರೈಸ್ ಏನು ಮಾಡೋದಕ್ಕೆ ಹೋಗಲ್ಲ. ಸೊ ಊಟ ಆಗಿದೆ. ಸೊ ಇವಾಗ ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.